Done. ಸತ್ಯದ ಒಂದು ಭಾಷೆ, ಸತ್ಯಕ್ಕೊಂದು ಭಾಷೆ ಇದೆ. ಆ ಭಾಷೆ ಮೌನ, ಸೈಲೆನ್ಸ್. ಇದು ನನ್ನ ಅನುಭವಕ್ಕೆ ಯಾವಾಗಲೂ ಬರುತ್ತೆ. ಕೆಲವು ಸತಿ ಸತ್ಸಂಗ ಆಗ್ತಾ ಇದ್ದಾಗ ಬಹಳ ವಿಷಯ ಆಳಕ್ಕೆ ಹೋಗ್ತಾ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ. ಒಳಗೇನಾಗ್ತಿದೆಯೋ ಆ ಅನುಭವಕ್ಕೆ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ. ಅದರ ಒಂದು ಈಕ್ವಲೆಂಟ್ ವರ್ಡ್ಸ್ ಯೂಸ್ ಮಾಡಬೇಕು, ಅದೇ ಹೇಳೋಕ್ಕಾಗಲ್ಲ. ಅದಕ್ಕೆ ವರ್ಡ್ ಇಲ್ಲ, ಪದ ಇಲ್ಲ. ಆ ಥರ ನಿಂತೋಗ್ಬಿಡುತ್ತೆ. ಆ ಮೊಮೆಂಟು ಹ್ಯಾಪಿಯೆಸ್ಟ್ ಮೊಮೆಂಟ್, ಬ್ಲಿಸ್ಫುಲ್ ಮೊಮೆಂಟ್. ಅದು ಅನುಭವ ಬಹಳ ಆನಂದಕರವಾಗಿರುತ್ತೆ. ಆ ಸ್ಥಿತಿ ನಾನು ನಿಲ್ಲಿಸ್ಬಿಡ್ತೀನಿ. ನಿಲ್ಲಿಸ್ಬಿಟ್ಟಾಗ ಕಣ್ಣು ಮುಚ್ಕೊಂಡಿರ್ತೀನಿ. ಆವಾಗ ಎಷ್ಟೋ ಜನಕ್ಕೆ ಸತ್ಸಂಗ ಆಯಿತು ಅಂತ ಕೆಲವರು ಎದ್ದು ಹೋಗ್ತಾರೆ. ಕೆಲವರು ಏನೋ ಇವತ್ತು ಹೇಳಲಿಲ್ಲ ಅಮ್ಮ, ಅರ್ಧ ಹೇಳಿ ನಿಲ್ಲಿಸ್ಬಿಟ್ರು ಅಂದ್ಕೊಂಡು ಹೋಗ್ತಾರೆ. ಕಣ್ಣು ಬಿಟ್ಟಾಗ ಕೆಲವರು ಇನ್ನೂ ಕೂತಿರ್ತಾರೆ. ಸೂಕ್ಷ್ಮ ಮತಿಗಳು, ಸಂಸ್ಕಾರವಂತರಿಗೆ ಈಗ ಗೊತ್ತು, ಮಂಥನ ಆದಮೇಲೆ, ಕಡಿದ ಮೇಲೆ ಈಗ ಬೆಣ್ಣೆ ಬರೋ ಟೈಮು. ಅಮ್ಮ ನಿಲ್ಲಿಸ್ಬಿಟ್ರಲ್ಲ, ಈಗ ಮೌನ ಇದೇನಿದೆ ಇದನ್ನು ಅನುಭವಿಸ್ಬೇಕು ನಾವು. ನಾ ಕಣ್ಣು ಮುಚ್ಕೊಂಡು ಮೌನದಲ್ಲಿ ಎಷ್ಟೊತ್ತು ಕೂತಿರ್ತೀನೋ ಗೊತ್ತಿಲ್ಲ. ಕಣ್ಣು ಬಿಟ್ಟಾಗ ಕೆಲವರು ಮಾತ್ರ ಇರ್ತಾರೆ, ಬೆರಳೆಣಿಸೋಷ್ಟು ಜನ. ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣೀರಲ್ಲಿ ನೀರು ಸುರಿತಾ ಇರುತ್ತೆ, ಆನಂದದಲ್ಲಿರ್ತಾರೆ, ನನ್ನ ಜೊತೆಗಿರ್ತಾರೆ. ಅವ್ರಿಗೂ ತಲುಪಿದೆ, ನಾನು ಹೇಳೋಕ್ಕಾಗದೇ ಇರೋದು ಅವ್ರಿಗೆ ಹೇಳಿದ್ದೀನಿ. ಈ ರೀತಿಯ ಅನುಭವಗಳು ಆಗುತ್ತೆ. ಅದಕ್ಕೆ ಸತ್ಯ, ಇದರ ಭಾಷೆ ಮೌನ. ಎಲ್ಲರಿಗೂ ಸಿಗಲ್ಲ ಅದು. ಏನೋ ಒಂದು ನಮ್ಮ ಸತ್ಯಕ್ಕೂ ನಮಗೂ ಮಧ್ಯದಲ್ಲಿ ಒಂದು ಸಣ್ಣ ಪೊರೆ ಥರ ಇರುತ್ತೆ. ಅದು ಹರಿಬೇಕು. ಅದು ಸೀಳಿದಾಗ ಅದು ಗುರುವಿನ ಮೌನಕ್ಕೆ ಕನೆಕ್ಟ್ ಮಾಡೋಕ್ಕೆ ಅಥವಾ ಸತ್ಯಕ್ಕೆ, ಎಕ್ಸಿಸ್ಟೆನ್ಸ್ಗೆ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ. ಎಲ್ಲ ಗುರುಗಳು ಅವರವರ ಅನುಭವದ ಮೇಲೆ, ಅನುಭೂತಿ ಮೇಲೆ, ಅವರ ಸಂಸ್ಕಾರದ ಮೇಲೆ ಅವರು ಮಾತಾಡ್ತಾರೆ. ಅಂದರೆ ಮಾತಿನಲ್ಲೂ ಟರ್ಮಿನಾಲಜಿನಲ್ಲೂ ಕೂಡ ಅವರು ಪ್ರತಿಯೊಬ್ಬ ಗುರುವಿನ ಅನುಭವದ ಮೇಲೆ ಅವರು ಹೇಳಕ್ಕೆ ಸಾಧ್ಯ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ. ಎಷ್ಟಾಗುತ್ತೋ ಅಷ್ಟನ್ನು. ಸತ್ಯನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ. ಅದರ ಆಳ ಅದೆಲ್ಲವೂ ಕೂಡ ಅವರವ್ರ ಟರ್ಮಿನಾಲಜಿ ಅವರವ್ರ ಮೇಲೆ ಹೋಗುತ್ತೆ. ನಾನು ಅದಕ್ಕೆ ಇದಕ್ಕೆ ಉದಾಹರಣೆ ಕೊಡ್ತಿರ್ತೀನಿ. ಜೀಸಸ್ ಕ್ರೈಸ್ಟ್ ಅವನು ಒಬ್ಬ ಕಾರ್ಪೆಂಟರ್ ಆಗಿದ್ದರಿಂದ ಅವನ ಹತ್ರ ಬರ್ತಿರೋರು ಕೂಡ ಎಲ್ಲರೂ ಕಾಬ್ಲರ್ಸು, ವೀವರ್ಸು, ಕಾರ್ಪೆಂಟರ್ಸು, ಅವ್ರ ಮಕ್ಕಳು ಎಲ್ಲ ಬರ್ತಿದ್ರು. ಅವನ ಭಾಷೆಯಲ್ಲಿ, ಅವನ ಅನುಭೂತಿ, ಅನುಭವ, ಸಂಸ್ಕಾರದ ಮೇಲೆ ಅವನು ಅಷ್ಟು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಅವರಿಗೆ ತಲುಪಿಸ್ತಿದ್ದ. ಆ ಬೈಬಲ್ನಲ್ಲಿ ಬಹಳ ಸಿಂಪಲ್ ಆಗಿರೋ ಟ್ರೂತ್ ಇದೆ, ಎಂಥವ್ರಿಗೂ ಅರ್ಥ ಆಗುವಾಗಿದೆ. ಬುದ್ಧ ಅವನು ಚಕ್ರವರ್ತಿ ಆಗಿದ್ದ. ಅವನ ಬ್ಯಾಕ್ಗ್ರೌಂಡು ಚಕ್ರವರ್ತಿ. ಅವನು ಸತ್ಸಂಗದಲ್ಲಿ ಅವನಿಗೆ ಬರ್ತಾ ಇರೋರು ಅರಿಸ್ಟೋಕ್ರಾಟ್ ಪೀಪಲ್ ಎಲ್ಲ ಚಕ್ರವರ್ತಿ ಬುದ್ಧ ಆಗಿದ್ದು. ಅವನ ಲ್ಯಾಂಗ್ವೇಜು, ಟರ್ಮಿನಾಲಜಿ ಬೇರೆ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ. ನನ್ನ ಬ್ಯಾಕ್ಗ್ರೌಂಡು ಒಂದು ಗೃಹಸ್ಥಾಶ್ರಮ. ಅದರಿಂದ ಗೃಹಸ್ಥರೇ ಇಲ್ಲಿಗೆ ಬರೋಕ್ಕೆ ಸಾಧ್ಯ. ನಾನು ಅದೇ ಎಕ್ಸ್ಪೀರಿಯನ್ಸ್ ಮೇಲೆ ಉದಾಹರಣೆಗಳನ್ನ ಕೊಟ್ಟು ಮಾತಾಡೋಕ್ಕೆ ಸಾಧ್ಯ ಅಂತ. ಅಂದರೆ ಒಳಗಡೆ ಇರೋ ಎಸೆನ್ಸ್ ಏನಿದೆ, ಟ್ರೂತ್ ಒಂದೇ, ಪ್ರಸಾದ ಒಂದೇ. ಒಬ್ಬರು ಗೋಲ್ಡ್ ಪ್ಲೇಟಲ್ಲಿ ಕೊಡಬಹುದು, ಬುದ್ಧನಂತವರು. ಜೀಸಸ್ ಅಂತವರು ಬೆಳ್ಳಿ ತಟ್ಟೆಯಲ್ಲಿ ಕೊಡ್ಬೋದು. ಆ ಕಾಲದಲ್ಲಿ ಬೆಳ್ಳಿ ಸಿಕ್ತಿತ್ತು. ಈಗ ನಾನು ಬಾಳೆ ಎಲೆ ದೊನ್ನೆನಲ್ಲಿ ಕೊಡ್ಬೋದು. ಆದರೆ ಆ ಪ್ರಸಾದ ಒಂದೇ ಅಲ್ವಾ? ಇದು ಬುದ್ಧ ಕೂಡ ಈ ಒಂದು ಪೊರೆ ಬಗ್ಗೆ, ಸತ್ಯಕ್ಕೂ ಈ ನಾವು ಅಂದ್ಕೊಂಡಿರೋ ಒಂದು ವ್ಯಕ್ತಿತ್ವಕ್ಕೂ, ಆ ಇಂಡಿವಿಜುವಾಲಿಟಿ, ಪರ್ಸನಾಲಿಟಿಗೆ ಒಂದು ಸಣ್ಣ ಪೊರೆ ಇದೆ ಅಂತ ಅವನು ಲಾಸ್ಟ್ ಸ್ಟೇಟ್ಮೆಂಟ್ ಒಂದು ಶಿಷ್ಯರನ್ನ ಕರೆದು ಹೇಳ್ತಾನೆ. ಈಗ ನಾನು ಈ ದೇಹ ಕಳ್ಕೊಂಡ ಮೇಲೆ ನಿಮಗೆ ಬಿಡುಗಡೆ ಸಿಕ್ತು. ಯಾಕೆ ಅಂದರೆ ಎಷ್ಟೋ ವಿಷಯಗಳನ್ನು ಎಷ್ಟೋ ಜನ ನನಗೋಸ್ಕರ ನೀವು ಮಾಡ್ತಾ ಇರಲಿಲ್ಲ. ನಾನು ಇಲ್ಲದೆ ಇದ್ದಾಗ ನಿಮಗೆ
ಮಾಡಬಹುದು ನೀವು. ನಾನು ಅಡ್ಡ ಆಗಿದ್ದೆ ನಿಮಗೆ. ಇವಾಗ ನಾನು ಹೋದ ತಕ್ಷಣ ಈಗ ನನಗೂ ನಿಮಗೂ ಮಧ್ಯದಲ್ಲ ಪೊರೆ ಬಂದಾಗ ನಿಮ್ಮ ಇಷ್ಟ ಬಂದಿದ್ದು ಕೆಲಸ ಮಾಡಬಹುದು ಅಂತ ಹೇಳ್ತಾನೆ. ಅದರಿಂದ ಬಹಳ ಇಂಪಾರ್ಟೆಂಟ್ ಏನಂದರೆ ನಮ್ಮನ್ನು ನಾವು ಗಮನಿಸ್ಕೊಳ್ಳೋದು. ಎಷ್ಟೋ ಪ್ಲ್ಯಾನ್ಗಳನ್ನ ಮಾಡ್ತೀವಿ. ಎಷ್ಟೋ ಜನ ಹೇಳ್ತಾರೆ ನಾನು ಏನೇನೋ ಅಂದ್ಕೊಂಡಿದ್ದೀನಿ, ಈ ಥರ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಲೈಫಲ್ಲಿ, ನೋಡಿ ಎಲ್ಲ ದೇವ್ರ ಕಣ್ಣು ಬಿಡಬೇಕಷ್ಟೇ ಇದಾಗಕ್ಕೆ, ಯಾವಾಗ ಆಗುತ್ತೋ ಏನೋ, ಯಾವಾಗ ನನ್ನ ಪ್ಲ್ಯಾನ್ ಎಲ್ಲನೂ ಪೂರ್ತಿ ಆಗುತ್ತೋ ಅಂದ್ಕೊಂಡಿದ್ದೀನಿ, ಇದೆಲ್ಲ ಅಂದ್ಕೊಂಡಿದ್ದೀನಿ. ಇದು ಟೈಮ್ ಬರಬೇಕು, ನನ್ನ ಟೈಮ್ ಚೆನ್ನಾಗಿಲ್ಲ ಇವಾಗ, ಪ್ಲ್ಯಾನ್ ಎಲ್ಲನೂ ಕರೆಕ್ಟಾಗಿ ಆಗಬೇಕಾದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಇದಕ್ಕೆ ಈ ಥರ ಆಗಬೇಕು ಅಂತ ಹೇಳ್ತಾರೆ. ಆಗ ನಾನು ಬಹಳ ಒಂಥರ ತುಂಬ ಆಳವಾಗಿ ನೋಡ್ಬಿಟ್ಟು ಅವ್ರನ್ನ ಕೇಳ್ತೀನಿ, ಪ್ಲ್ಯಾನ್ ಯಾರು ಮಾಡಿರೋದು? ದೇವ್ರಾ? ಇಲ್ಲ. ನಾನಾ ನಿಮ್ಮ ಪ್ಲ್ಯಾನ್ ಮಾಡಿರೋದು? ಅಲ್ಲ. ನನ್ನ ಪ್ಲ್ಯಾನ್ ನಾ ಮಾಡ್ದಂಗೆ ನಿಮ್ಮ ಪ್ಲ್ಯಾನ್ ನೀವು ಮಾಡಿದ್ದೀರಲ್ವಾ? ಪ್ಲ್ಯಾನ್ ಮಾಡಿದವ್ರು ಯಾರು? ನೀವು. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದವ್ರು ಯಾರು? ನೀವು. ಅದಾಗಬೇಕಾಗಿರೋದು ಯಾರಿಗೆ? ನಿಮಗೆ. ಅಂದಮೇಲೆ ಯಾಕೆ ಕಾಯ್ತಾ ಇದ್ದೀರಾ? ಅದಕ್ಕೇನು ಮಾಡಬೇಕು? ನೀವು ಮಾಡ್ಕೊಂಡು ಹೋಗಿ, ಆಗುತ್ತೆ ಅಂತ ಹೇಳುವಾಗ, ಇಲ್ಲ ಅದು ದೇವ್ರ ಕಣ್ಣು ಬಿಡಬೇಕಲ್ಲ. ಇಲ್ಲ, ಎರಡು ಆಪ್ಷನ್ ಇದೆ ನಿಮಗೆ. ಒಂದು, ಇದೊಂದು ದೊಡ್ಡ ಸಿಸ್ಟಮ್, ದೊಡ್ಡ ಮಿಷನರಿ ಅನ್ಕೊಳ್ಳಿ, ಮಿಷನ್ ಅನ್ಕೊಳ್ಳಿ, ಎರಡೂ ಅನ್ಕೋಬೋದು. ದೊಡ್ಡ ಮಿಷನ್, ಅದರಲ್ಲಿ ನಮಗೆಲ್ಲರಿಗೂ ಒಂದೊಂದು ರೋಲ್ ಇದೆ, ಒಂದೊಂದು ಭಾಗ. ನಾವು ಆ ಮಿಷನ್ ಅಂತ ತಗೊಂಡ್ರೆ ಒಂದು ಭಾಗ, ಒಂದು ಸ್ಕ್ರೂ ಇರ್ಬೋದು, ನಾನು ನಟ್ ಇರ್ಬೋದು, ಇನ್ನೊಬ್ಬರು ಬೋಲ್ಟ್ ಇರ್ಬೋದು, ಆ ಥರ ಎಲ್ಲ. ಅದು ಬಹಳ ಇಂಪಾರ್ಟೆಂಟು. ಒಂದು ನಟ್ ಉದುರೋದ್ರೂ ಮಿಷನ್ ನಿಂತು ಹೋಗುತ್ತೆ. ಹಾಗೆ ಅಂತ ನಾನು ಮಿಷನ್ನ ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಾವು ಒಂದು ಭಾಗ. ಆದರೆ ಕಂಪ್ಲೀಟ್ ಮಿಷನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಭಾಗ ನಾವು ಕೂಡ ಬಹಳ ನೀಡ್ ಇದೆ, ಇಂಪಾರ್ಟೆಂಟು. ನಾವು ಆ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಸಿಸ್ಟಮ್ ಅಂದರೆ ನಮಗೂ ಒಂದು ಭಾಗ ಇದೆ. ಆಗಲಿ ನಾವು ನನ್ನ ಭಾಗನ ನಾನು ಸರೆಂಡರ್ ಮಾಡಿಬಿಡ್ತೀನಿ. ಏನೋ ರೋಲ್ ಇದೆ ಅವನ ಆಟದಲ್ಲಿ, ಓಕೆ ಅಲ್ಲಿ ಸರೆಂಡರ್ ಅಂತ ಕಾಣದ ಕೈಗೆ ಸಂಪೂರ್ಣವಾಗಿ ಸರೆಂಡರ್ ಆದ ತಕ್ಷಣ ಆ ಪ್ಲ್ಯಾನ್ ಏನಾಗಬೇಕು ಅಂತಿದೆಯೋ ಅದು ನಮ್ಮ ಮೂಲಕ ಆಗ್ಬಿಡುತ್ತೆ. ನಿಮ್ಮ ಮೈಂಡಿಗೆ ಬಂದಾಗ ಅದು ಆಗೋಗುತ್ತೆ. ಯಾಕೆಂದರೆ ಯು ಹ್ಯಾವ್ ಸರೆಂಡರ್ಡ್ ಯುವರ್ ಈಗೋ. ಅಲ್ಲಿ ಇದೇ ಥರ ಅಂತ ಇಲ್ಲ, ಕಂಡೀಷನ್ ಇಲ್ಲ. ಒಂದು ಇಲ್ಲ ಝೀರೋ ಆಗಿ ಸರೆಂಡರ್ ಆಗೋದು, ಇಲ್ಲ ಪೂರ್ಣವಾಗಿರೋದು. ಪೂರ್ಣಮಿದಂ ಇದೆಯಲ್ಲ, ನಾನು ಅಹಂ ಬ್ರಹ್ಮಾಸ್ಮಿ, ಬಿಕಮ್ ಎ ಕ್ರಿಯೇಟರ್, ಡೂ. ಆವಾಗ ನೀನು ಸೆಲ್ಫಿಶ್ ಆಗಿರಲ್ಲ. ವೆನ್ ಯು ಆರ್ ಎ ಕ್ರಿಯೇಟರ್, ವೆನ್ ಯು ಆರ್ ಎ ಬ್ರಹ್ಮ, ನಿನಗೆ ನಂದು ಮಾತ್ರ ಬರಲ್ಲ, ಎಲ್ಲರದ್ದು ಚೆನ್ನಾಗಿರಲಿ, ಎಲ್ಲರ ಕಣ್ಣಿಂದನೂ ನೋಡೋಣ, ಎಲ್ಲರ ಕಿವಿಯಿಂದ ಕೇಳೋಣ, ಎಲ್ಲರ ಬಾಯಿಂದ ತಿನ್ನೋಣ, ಎಲ್ಲರ ಕೈಯಿಂದ ಕೆಲಸ ಮಾಡೋಣ, ಎಲ್ಲರಿಗೋಸ್ಕರ ಮಾಡೋಣ. ಯೂನಿವರ್ಸಲ್ ಆಗಿ ಬಂದ್ಬಿಟ್ಟಾಗ ಯು ಬಿಕಮ್ ಎ ಕ್ರಿಯೇಟರ್. ಪ್ಲಾನ್ ಮಾಡು, ಇವಾಗ ಯಾಕಾಗಲ್ಲ? ಆಗತ್ತೆ. ಕ್ರಿಯೇಟರ್ ಆಗಿ ಪ್ಲಾನ್ ಮಾಡಿದ್ರೆ ಆಗತ್ತೆ. ಇಲ್ಲ ನೀನು ಇದೆಲ್ಲ ಸಮರ್ಪಿಸ್ಕೊಂಡಿದ್ರು ಆಗುತ್ತೆ. ನಾನು ತಮಾಷೆ ಮಾಡ್ತೀನಿ, ನಿಮ್ಗೆ ತಲೆನೋವು ಬಂದಿದ್ರೆ ಅದು ತಲೆನೋವು ಹೋಗಕ್ಕೆ ಬೆನ್ನೋವು ಬರಬೇಕಾ? ತಲೆನೋವು ಹೋಗಕ್ಕೆ ಬೆನ್ನೋವು ಬರ್ಕೂಡುದಲ್ವಾ? ತಲೆನೋವು ಹೋಗ್ಬೇಕಷ್ಟೇ. ಒಂದು ತೂತ್ ಮುಚ್ಚಕ್ಕೆ ಇನ್ನೊಂದು ತೂತ್ ತೆಗಿಬಾರ್ದಲ್ವಾ? ಆವಾಗ ನಮಗೆ ಗೊತ್ತಾಗತ್ತೆ ನಮ್ಮ ನೀಡುಗೆ ಎಷ್ಟು ಬೇಕು ಅಷ್ಟೇ ಡಿಸೈರ್ ಬರಬೇಕು ಅಂತ, ಎಷ್ಟು ನೀಡಿದೆ ಅಷ್ಟೇ ವಾಂಟ್ ಬರಬೇಕು ಅಂತ. ಇದನ್ನು ನಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದು ಸುಮಾರು ಅದರ ಒಳಗಡೆ ಹೋಗ್ಬೇಕು. ಗಾದೆ ಅದಕ್ಕಿಂತ ವೇದ ಇಲ್ಲ ಅಂತಾರೆ. ಗಾದೆ ಒಳಗೆ ಹೋದರೆ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ನೀಡ್ ಎಷ್ಟಿದೆ, ಆ ನೀಡ್ಗೆ ತಕ್ಕಂತೆ ಡಿಸೈರ್ ಬರುತ್ತೆ. ಅದನ್ನು ಬಿಟ್ಬಿಟ್ಟಾಗ ಆಗಕ್ಕೆ ಅಬಂಡೆಂಟ್ ಯು ವಿಲ್ ಗೆಟ್. ನಿನಗೇನೆ ಅಯ್ಯೋ ಇಷ್ಟೊಂದು ಇದೆಯಾ ಅಂತ ಅನ್ಸೋದು, ಒಂಥರ ಕೊಟ್ಟು ಹಂಚೋ ಅಷ್ಟು ಬಂದ್ಬಿಡುತ್ತೆ. ಇದು ಜೀವನದಲ್ಲಿ ಅನುಭವ. ಇದು ಒಂದೊಂದು ಸತಿ ನಾವು ನೋಡ್ಕೋಬೇಕು, ನಮ್ಮನ್ನು ಗಮನಿಸಿ ನೋಡ್ಕೊಳ್ಬೇಕು. ಭೂಮಿ ಹೊರಗಡೆಯಿಂದ ಹೇಗೆ ಕಾಣುತ್ತೆ? ಏರುಪೇರು ಕಾಣುತ್ತೆ, ಆದರೆ ಒಳಗಡೆ ಏರುಪೇರು ಇಲ್ಲ. ಅದು ಹೊರಗಡೆಯಿಂದ ಕಾಣುತ್ತೆ, ನಾವು ಅಷ್ಟೇ ಏನೋ ಏರುಪೇರು ಕಾಣುತ್ತೆ, ಆದರೆ ಒಳಗಡೆ ಹಾಗಿಲ್ಲ. ಇವಾಗ ಯಾವಾಗ ನಮಗೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅದು ನನ್ನ ಜೀವನದಲ್ಲಿ ನಾನು ಅಕ್ಕಿ ಬೇಯಿಸಿ ಅನ್ನ ಮಾಡಿ ನಾನು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಏನು ಮಾಡ್ತಿದ್ದೀರಾ? ನೀವಿನ್ನೂ ಹಸ್ಕೊಂಡಿದ್ದೀರಾ. ಯಾಕೆಂದರೆ ನೀವಿನ್ನೂ ಅಡುಗೆ ಮಾಡಿಲ್ಲ. ಯಾಕೆಂದರೆ ನಿಮ್ಮ ಕೈಯಲ್ಲಿ ರಾತ್ರಿ ಎಲ್ಲ ಹಸ್ಕೊಂಡಿದ್ದೀರಾ. ಯಾಕೆಂದರೆ ನೀವು ಕೈಯಲ್ಲಿ ದೀಪ ಇಟ್ಕೊಂಡು ಕ್ಯಾಂಡಲ್ ಹಚ್ಕೊಂಡು ನೀವು ಬೆಂಕಿನ ಹುಡುಕ್ತಾ ಇದ್ದೀರಾ ಅಡುಗೆ ಮಾಡೋಕ್ಕೆ.
ಅರ್ಥ ಆಯ್ತಾ? ಯಾವಾಗ ನೀವು ಕನ್ನಡಕ ಹಾಕೊಂಡು ಕನ್ನಡಕನೇ ಹುಡ್ಕೋ ಹಾಗೆ ಬೆಂಕಿನ ಇಟ್ಕೊಂಡು ಕೈಯಲ್ಲಿ ಕ್ಯಾಂಡ್ಲ್ ಇದೆ, ಇಡೀ ರಾತ್ರಿ ಕತ್ಲು, ಇಡೀ ರಾತ್ರಿ ಕ್ಯಾಂಡ್ಲ್ ಇಟ್ಕೊಂಡು ಬೆಂಕಿನ ಹುಡುಕ್ತಾ ಇದ್ದೀರಾ. ಯಾಕೆ ಅಂದರೆ ಅಡಿಗೆ ಮಾಡ್ಕೊಳ್ಳೋಕ್ಕೆ. ಅಕ್ಕಿನೂ ಇದೆ, ನೀರು ಇದೆ, ಕ್ಯಾಂಡ್ಲ್ ಇದೆ, ಕ್ಯಾಂಡ್ಲ್ ಉರಿತಾ ಇದೆ, ಅಡಿಗೆ ಮಾಡ್ಕೊಂಡು ಊಟ ಮಾಡಬಹುದು. ನಾವು ಕೈಯಲ್ಲಿ ನಮ್ಮ ಆಸ್ತಿ ಇದೆ, ವಿಶೇಷ. ನೀವು ಆ ವಿಶೇಷತೆ ಅನ್ನೋದು ಎಲ್ಲೂ ಹೋಗಿಲ್ಲ, ನಿಮ್ಮ ಕೈಲೇ ಇದೆ. ಆದರೆ ನೀವು ಅದಿದೆ ಅನ್ನೋದು ಗೊತ್ತಿಲ್ಲ. ಆ ವಿಶೇಷತೆ ಅನ್ನೋದು ಇದೆ, ಆದರೆ ಆ ವಿಶೇಷತೆ ನನ್ನ ಕೈಯಲ್ಲೇ ಇದೆ. ಈ ಕ್ಯಾಂಡ್ಲು ಬೆಂಕಿ ನನ್ನ ಕೈಲೇ ಇದೆ, ನಾನು ಇವಾಗ ಉಪಯೋಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಬೋದು. ವಿಶೇಷತೆ ಅನ್ನೋದು ನನ್ನ ಕೈನಲ್ಲೇ ಇದೆ ಅಂತ ಗೊತ್ತಿಲ್ಲ. ಎಲ್ಲಿವರೆಗೂ ಗೊತ್ತಿಲ್ಲ ಅಲ್ಲಿವರೆಗೂ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಸುಮ್ಮನೆ ನಿಮಗೆ ಆವೇಗದಿಂದ ವೇಗ ಗೊತ್ತಾಗತ್ತೆ. ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದೀರಾ. ಹೇಸ್ಟಲ್ಲಿ ಓಡ್ತಿದ್ದೀರಾ. ನಾನು ಏನೋ ಕಳ್ಕೊಂಡ್ಬಿಡ್ತೀನಿ ಓಡದೆ ಇದ್ರೆ, ನಾನು ಮುಟ್ಟದೇ ಇದ್ರೆ ಏನೋ ಕಳ್ಕೊಂಡ್ಬಿಡ್ತೀನಿ, ಎಲ್ಲಿಗೋ ಹೋಗ್ತಾ ಇದ್ದೀನಿ, ನಾನೇನೋ ಕಳ್ಕೊಂಡ್ಬಿಡ್ತೀನಿ ಅಂತ ಓಡ್ತಾ ಇದ್ದೀರಾ. ಆದರೆ ನಿಮಗೆ ಗೊತ್ತಾಗತ್ತೆ ನೀವೇನೂ ಕಳ್ಕೊಂಡಿಲ್ಲ. ಇಲ್ಲಿ ಇದಕ್ಕಿಂತ ವಿಶೇಷವಾದದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈ ಆಸ್ತಿ ಇಲ್ಲೇ ಇದೆ, ನನ್ನ ಕೈಯಲ್ಲೇ ಇದೆ, ನನ್ನೊಳಗೆ ಇದೆ ಅಂತ ನಿಮಗೆ ಗೊತ್ತಾದಾಗ ಓಡೋ ಅವಶ್ಯಕತೆ ಇಲ್ಲ. ಹಸಿದಾಗ ಅಡುಗೆ ಮಾಡಿ ಊಟ ಮಾಡೋದು ಎಲ್ಲವೂ ನಮ್ಮ ಕೈನಲ್ಲೇ ಇದೆ. ನಾವು ಅನಾವಶ್ಯಕವಾಗಿ ಉಪವಾಸ ಕಾಯಬೇಕಾಗಿಲ್ಲ. ಎಲ್ಲೋ ಯಾವತ್ತೋ ಸಿಗತ್ತೆ ಅಂತ ಕ್ಯಾಂಡ್ಲೆ ಕೈಲಿಟ್ಕೊಂಡು ಓಡಾಡ್ತಾ ಇದ್ರೆ, ಹಚ್ಚಿರೋ ಕ್ಯಾಂಡ್ಲನ್ನ ಬೆಂಕಿ ಇಲ್ಲ ಅಂತ ಓಡಾಡಿದ್ರೆ ಏನು ಅನರ್ಥವಾಗುತ್ತೆ ಜೀವನ, ಹಾಗೆ ವ್ಯರ್ಥ ಆಗ್ಬಿಡುತ್ತೆ.